ವಾರ್ಡ್ ನಂಬರ್ 5ರಲ್ಲಿ ನಮ್ಮ ಮಂಚನಹಳ್ಳಿ ಪಂಚಾಯತಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ವಾರ್ಡ್ ನಂಬರ್ 5ರ ಸದಸ್ಯರ ಸಹಕಾರದೊಂದಿಗೆ ಇವತ್ತು ಮನೆ ಭೇಟಿ ಕೊಟ್ಟಿದ್ದೀವಿ. ಒಂದು ಚರಂಡಿ ಸಮಸ್ಯೆ, ಒಂದು ಭಾಳಷ್ಟು ಜನದ ಖಾತಾ ಸಮಸ್ಯೆ ಹೇಳಿದ್ರು. ಇನ್ನೊಬ್ಬರದ್ದು ಲೇಔಟಲ್ಲಿ ಪಾಪ ಒಂದು 40 ವರ್ಷದಿಂದ ಮನೆ ಇದ್ದಾರೆ, ಅವ್ರದ್ದೊಂದು ಸಮಸ್ಯೆ ಹೇಳಿದ್ರು, ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ವಿ. ಇನ್ನು ಖಾತಾಗಳೆಲ್ಲ ನನ್ನ ಜೊತೆ ತಹಸೀಲ್ದಾರು ಇ ಒ ಸರು ಎಲ್ಲರೂ ಜೊತೆ ಆಗಿದ್ದಾರೆ. ಅರ್ಜಿಗಳನ್ನ ಇಲ್ಲೇ ಸ್ವೀಕರಿಸಿದ್ದೀವಿ. ಮತ್ತು ಮಂಚನಹಳ್ಳಿ ಬಸ್ ಸ್ಟಾಪ್ ಒಂದು 2 ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ. ಅದನ್ನೊಂದು ಪರಿಶೀಲಿಸಲಾಯಿತು. ಈಗ ಪ್ಲ್ಯಾನಿಂಗ್ ಆಗ್ತಾ ಇದೆ. ಪ್ಲ್ಯಾನಿಂಗ್ ಆಗಿ ಯಾವ ಥರ ಇನ್ನೊಂದು 20-30 ವರ್ಷಕ್ಕೆ ಟ್ರಾಫಿಕ್ ಜಾಸ್ತಿ ಆದರೂ ಏನು ಮಾಡಬೇಕು ಅಂತ ಅದ್ರ ಪ್ರಕಾರ ಒಂದು ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣ ಮಾಡ್ತೀವಿ ಸರ್. ಈಗ ಮಂಚನಹಳ್ಳಿ ನೂತನವಾಗಿ ತಾಲೂಕಾಗಿದೆ. ಮಂಚನಹಳ್ಳಿ ತಾಲೂಕು ಸರ್ವತೋಮುಖ ಅಭಿವೃದ್ಧಿಗೆ ಈ ಬಾರಿ ಬಜೆಟಲ್ಲಿ ಏನಾದರೂ ವಿಶೇಷ ಅನುದಾನ ಕೇಳಿದೆ? ಇಲ್ಲ, ಈಗ ಮಂಚನಹಳ್ಳಿಗೆ ಆಲ್ರೆಡಿ ನಾನು ಭಾಳಷ್ಟು ಅನುದಾನ ನಿನ್ನೆ ಇಲ್ಲ ಮೊನ್ನೆ ನಾನು ರಿಪೋರ್ಟ್ ಕಾರ್ಡಲ್ಲಿ ಹಾಕಿದ್ದೀನಿ. ಈಗ ಬಸ್ ಸ್ಟಾಪ್ಗೆ 2 ಕೋಟಿ ಹಾಕಿದ್ದೀನಿ. ಮಂಚನಹಳ್ಳಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಉದ್ಘಾಟನೆ ಮಾಡೋಣ ಅಂದರೆ ಅದು ಭಾಳ ವೆಚ್ಚ ಜಾಸ್ತಿ ಆಗಿದೆ. ಅದನ್ನು ಸರ್ಕಾರದಲ್ಲಿ ಒಪ್ಪಿಸ್ತಾ ಇದ್ದೀನಿ. ಅದು ಚೀಫ್ ಇಂಜಿನಿಯರ್ ಹತ್ರ ಎಲ್ಲ ಒಂದು 3-4 ಸಲ ಭೇಟಿ ಮಾಡಿದ್ದೆ. ಅದು ಮಾಡಿಸ್ತೀನಿ. ಮತ್ತು ಕನೆಕ್ಟಿವಿಟಿ ಇಲ್ಲದೆ ಇರೋ ಊರುಗಳಿಗೆಲ್ಲ ರಸ್ತೆ ಹಾಕಿಸ್ತಿದ್ದೀನಿ. ಒಂದೊಂದೇ ಮಂಚನಹಳ್ಳಿ ಖಂಡಿತವಾಗೂ ಈಗ ಸಪ್ರೇಟ್ ತಹಸೀಲ್ದಾರ್ ತಂದಿದ್ದೀವಿ, ಸಪ್ರೇಟ್ DT ಇದ್ದಾರೆ, ಇವರೆಲ್ಲ ಇದ್ದಾರೆ. ಸಪ್ರೇಟ್ ಇಒನ ಎಲ್ಲ ಕೇಳಿದ್ದೀವಿ. ಆದಷ್ಟು ಬೇಗ ಅದಾಗುತ್ತೆ ಸರ್. ಈಗ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವರ ರಥೋತ್ಸವಕ್ಕೆ ನಿನ್ನೆ ಚಾಲನೆ ಕೊಟ್ಟಿದ್ರಿ. ದೇವರಲ್ಲಿ ಏನು ಬೇಡ್ಕೊಂಡ್ರಿ ಸರ್? 20 ವರ್ಷ ನಾನೇ ರಥ ಹೇಳ್ತೀನಿ ಅಂತ ಹೇಳಿದ್ರಿದ್ದೆ. ಇಲ್ಲ, ನಾನು ಎಲ್ಲರೂ ದೇವ್ರನ್ನ ಕೇಳ್ಕೊಂಡ ಮೇಲೆ MLA ಆದರೆ ನನ್ನನ್ನು MLA ಮಾಡಿದ್ದೆ ದೇವರು ಅಂತ. ಭೋಗನಂದೀಶ್ವರ ಡಿಸೈಡ್ ಆದರೆ ನಾನು MLA ಆದವನು. ಬೇರೆ ಅಭ್ಯರ್ಥಿಗಳೇನೆಂದರೆ ಅವ್ರು ದೇವ್ರನ್ನ ಕೇಳಿದ್ಮೇಲೆ ದೇವ್ರು ವರ ಕೊಡಬೇಕು. ನಾನು ನನ್ನ ಪಾಡಿಗೆ ಇದ್ದರೆ ಭೋಗನಂದೀಶ್ವರನ್ನೇ ಡಿಸೈಡ್ ಮಾಡ್ಕೊಂಬಂದು ಈಶ್ವರನ್ನ ಆ ಕಾಡಕ್ಕೆ ಕೇಳಿಸ್ದೆ. ದೈವ ಬಲ ಇಲ್ಲದೆ ಯಾವುದೂ ಆಗಲ್ಲ. 4,000 ಜನ ಪೇಷಂಟ್ಸ್ನ ಆಂಬುಲೆನ್ಸಲ್ಲಿ ಬದುಕಿಸಿದ್ದೀನಿ. ಮೋಸ್ಟ್ಲಿ ಅವ್ರನ್ನ ಎಮರ್ಜೆನ್ಸಿ ಟೈಮಲ್ಲಿ ಬದುಕಿಸ್ಬೇಕು ಅನ್ನೋದು ನನ್ನ ಹಣೆ ಬರದಲ್ಲಿತ್ತೇನೋ, ಅದಕ್ಕೆ ನಾನು MLA ಆದ್ನೇನೋ. ಅಷ್ಟು 10 ಆಂಬುಲೆನ್ಸ್ ಯಾರು ಬಿಟ್ಟರು? ಮನೆಗೂ ಬಂದು ಯಾರು ಕಷ್ಟ ಕೇಳಿದ್ರು? ಹಳ್ಳಿಗೆ ಹೋಗಿ ಚಾಪೆ ಮೇಲೆ ಅಧಿಕಾರಿಗಳ ಜೊತೆ ಯಾರು ಕೂತ್ಕೊಂಡು ಕಷ್ಟ ಕೇಳಿದ್ರು ಅಲ್ವಾ? ಸರ್ಕಾರಿ ಶಾಲೆ ಮಕ್ಕಳಿಗೆ ಡೈಲಿ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡಿದರು? ಇದೆಲ್ಲ ದೈವ ನಿರ್ಣಯ, ದೈವ ಇಚ್ಛೆ. ನಾನು ಕೇಳ್ಕೊಂಡಿದ್ದಿಷ್ಟೇ, ನನ್ನ ಜನಕ್ಕೆ ಒಳ್ಳೇದಾಗಬೇಕು ಅಂತ. ಮತ್ತು ನಂದೇನು ಅಪೇಕ್ಷೆ ಇಲ್ಲ ಸರ್. ಈಗ ಪ್ರದೀಪ್ ಈಶ್ವರ್ ಅವರು ಸಚಿವರಾಗಬೇಕು ಅಂತ ತಮ್ಮ ಅಭಿಮಾನಿಗಳು ರಥಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ನನಗೆ ಯಾವುದೇ ಸಚಿವನಾಗೋ ಆಸೆ ಇಲ್ಲ. ನಮ್ಮ MC ಸಾಹೇಬ್ರೆ ಸಚಿವರಾಗಿ ಮುಂದುವರಿಲಿ ಅಂತ ನನ್ನ ಆಸೆ ಇದೆ. ನಾನಿನ್ನೂ ಚಿಕ್ಕವನು ಸರ್, MLA ಆಗೇ ಇರ್ತೀನಿ. ದೈವ ಬಲ, ಅವನೊಬ್ಬ ಡಿಸೈಡ್ ಮಾಡಿದ್ರೆ ಯಾವ ಲೆಕ್ಕ, ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತಾನೆ. ದೈವ ಬಲ ಅಷ್ಟೇ ಸರ್. ತಮ್ಮ ಕಾರ್ಯವೈಖರಿಗಳೆಲ್ಲ ರಿಪೋರ್ಟ್ ಕಾರ್ಡ್ ಮುಖಾಂತರವಾಗಿ ತೋರಿಸ್ತಾ ಇದೆ. ಇದು ಒಂದು ನೂತನವಾಗಿ ಅನುಷ್ಠಾನಕ್ಕೆ ಬಂದಿರ್ತಕ್ಕಂಥ ಜನರಲ್ಲಿ ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಸರ್? ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಭಾಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಈಗ ನೋಡಿ, ನಾನು ಹಳ್ಳಿಗಳಿಗೆ ಹೋಗಿ ಬಂದು 37 ಕೋಟಿ ಅನುದಾನ ಹಾಕಿದ್ನ. ಈಗ ನೆನ್ನೆ ಇಲ್ಲ ಮೊನ್ನೆ ಇನ್ನೊಂದು 10 ಕೋಟಿ ಒಪ್ಪಿಸಿದ್ದೀನಿ ಸರ್ಕಾರದಲ್ಲಿ. ಈಗ 10 ಕೋಟಿ ರೂಪಾಯಿ ರಸ್ತೆಗೆ ಚರಂಡಿಗೆ ಮತ್ತೆ ಕೊಟ್ಟಿದ್ದಾರೆ. ಆ ಲೆಟರ್ ಸಿಕ್ಕಿದ ತಕ್ಷಣ ನಾನು ಅನುದಾನ ಎತ್ಕೊಂಡು ಹಳ್ಳಿಗೆ ಹೋಗ್ತೀನಿ. ಈಗ ಮತ್ತೆ ಇನ್ನೊಂದು 40 ಹಳ್ಳಿಗೆ ಹೋಗಿ ಅನುದಾನ ಹಾಕ್ಕೊಂಬರ್ತೀನಿ. ಮೊನ್ನೆ ನಮ್ಮ ನಂಜುಂಡಪ್ಪ ಸರ್ ದ್ವಾರಗಾನಹಳ್ಳಿಗೆ ಬೋರ್ ಹಾಕ್ಸಿ ಅಂದರು. 200 ಅಡಿಗೆ ನೀರು ಬಿತ್ತು. 200 ಅಡಿಗೆ ಬಿತ್ತು. ನನಗನ್ನಿಸ್ತು ಒಳ್ಳೆ ಮನಸ್ಸಿಂದ ಹಾಕ್ಸಿದ್ರೆ 200 ಅಡಿಗೆ ನೀರು ಸಿಗುತ್ತೆ ಅಂತ. ಅದು ಆಯಿತು. ಬಟ್ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅವ್ರು ಋಣ ತೀರಿಸೋ ಪ್ರಯತ್ನ ಪಡ್ತೀವಿ ಸರ್. BJP ಮುಖಂಡರ ಹೇಳಿಕೆಗಳು ಕುರಿತು ಏನು ಹೇಳ್ತೀರಿ? ನಾನು ಅವ್ರ ಬಗ್ಗೆ ಏನು ಮಾತಾಡಲ್ಲ. ಅದು ಅವರು ನನಗಿಂತ ದೊಡ್ಡವ್ರ ಬಗ್ಗೆ ಮಾತಾಡ್ಬೋದು. ನನ್ನ ಲೆವೆಲ್ ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್? ಈಗ ಏನು 11 ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದ ಕನ್ನಡ ಭವನ ಇದಾಗ್ತಿದೆ. ನೆನ್ನೆ ಏನು ಭೇಟಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಚಿವರು ಏನು ಬೇರೆ ಕನ್ನಡ ಭವನ ಅಂತ ಬಿಟ್ಟು ಬೇರೆ ನಾಮಕರಣ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಅದೇನು ನನಗೆ ಗೊತ್ತಿಲ್ಲ. ನಮ್ಮ ಸಚಿವರೇ ಸುಪ್ರೀಮು. ಸಚಿವರು ಏನು ತೀರ್ಮಾನ ತಗೊಂಡ್ರೆ ನಾನು ಶಾಸಕನಾಗಿ ಬದ್ಧವಾಗಿ. ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಸರ್ ವಿಶ್ವೇಶ್ವರಯ್ಯನವರ ಹೆಸರು ಮತ್ತು ನೆಕ್ಸ್ಟು ಕೃಷ್ಣದೇವರಾಯರ ಹೆಸರು ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳಿತ್ತು. ಅದನ್ನು ಅಲ್ಲಿಗೆ ನಾನು ನಮ್ಮ ಸಚಿವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ಬದ್ಧವಾಗಿರ್ತೀನಿ. ನಮ್ಮ ಸಚಿವರು ಏನು ತೀರ್ಮಾನ ತೊಗೊಂಡ್ರು ಅದು ರೈಟ್, ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ಓಕೆ ಸರ್. ರಾಜ್ಯ ರಾಜಕಾರಣದಲ್ಲಿ DCM ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅಂತಂದ್ಬಿಟ್ಟು ಬೇರೆ ಪ್ರಯತ್ನಗಳು ನಡೀತಾ ಇದೆ. ನಾನು KPCC ಪಕ್ಷದ ಸಾಮಾನ್ಯ ಕಾರ್ಯಕರ್ತ. KPCC ಪಕ್ಷದಲ್ಲಿ ಕಸ ಗುಡಿಸೋಂದ್ರು ನಾನು ಕಸ ಗುಡಿಸ್ತೀನಿ. ನನ್ನ ಅರ್ಹತೆ ಇಷ್ಟೇ. ನೀವು ದೇವಸ್ಥಾನದಲ್ಲಿ ಕಸ ಗುಡಿಸೋನು ಕರ್ಕೊಂಡೋಗಿ ಗರ್ಭಗುಡಿಯಲ್ಲಿ ಯಾವ ದೇವ್ರನ್ನ ಪ್ರತಿಷ್ಠಾಪಿಸ್ತೀವಿ ಅಂದರೆ ಹೆಂಗೆ ಹೇಳೋಕ್ಕಾಗತ್ತೆ? ಅದು ಮೇಲ್ದೇವ್ರು ಸುಪ್ರೀಂ ಹೈಕಮಾಂಡ್ ಅನ್ನೋ ದೇವರಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. BJP ಅವ್ರನ್ನೇನಾದರೂ ಬೈಯೋದಿದ್ರೆ ಹೇಳಿ ಬೈತೀನಿ.